ತನದರನ ತದರೆ ದಾನಿ ತೋಂ ತನನ ತನದರನ ತದರೆ ದಾನಿ ತೋಂ ತನನ ತನದರನ ತದರೆ ದಾನಿ ತದರೆ ತದಾನಿ ತದರೆ ದಾನಿ ತೋಂ ತನನ ತನದರನ ತದರೆ ದಾನಿ ತೋಂ ತನನ ತನದರನ ತದರೆ ಯಾಲೇಮು ಎಲೆಯಲ ಯಲಾಲಯ ಲೇಮು ಎಲೆಯಲ ಯಲಾಲಲ ತನದರನ ತನದರನ ತದಾನಿ ಧ್ವಜಾರೋಹಣ ಮಾಡೋದಕ್ಕಿಂತ ಮುಂಚೆ ಧ್ವಜವನ್ನು ಹೇಗೆ ವ್ಯವಸ್ಥಿತವಾಗಿ ನಾಟ್ ಮಾಡಬೇಕಂದ್ರೆ ಕಟ್ಟಬೇಕು ಅನ್ನೋದು ಮೊದಲೇ ತಿಳ್ಕೊಳ್ಬೇಕಾದಂಥ ವಿಷಯ ಆಯಿತಾ. ಕೇಸರಿ, ಬಿಳಿ, ಹಸಿರು 3 ಬಣ್ಣಗಳು. ಕೇಸರಿಯನ್ನು ನಾವು ಮೇಲ್ಭಾಗದಲ್ಲಿ ಕಾಣಬೇಕು. ಆ ರೀತಿಯ ಕಟ್ಟು ವ್ಯವಸ್ಥೆ ಮಾಡಬೇಕಾಗ್ತದೆ. ಕಟ್ಟಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ, ಕರೆಕ್ಟ್ ಈ ಕಡೆ ಮುಂದುಗಡೆ ಇಲ್ಲೇನು ಕಾಣ್ತಾ ಇದೆ ಹಸಿರು, ಇಲ್ಲೇನು ಕಾಣ್ತಾ ಇದೆ ಇದು ಕೇಸರಿ. ನಾವೀಗ ಹೂವನ್ನೆಲ್ಲ ಹಾಕಿದ್ದೀವಿ ಒಳಗೆ, ಹೂ ಹಾಕಿದ್ದೀವಿ ಇದರೊಳಗೆ. ಅದ್ರ ಇಲ್ಲೂ ಅಷ್ಟೇ ಹೂ ತಗೊಂಡು ಹಾಕಿದ್ದೀರಾ, ಸರಿ ಸಾಕು. ಈ ಥರ ನಾವು ಇಲ್ಲಿ ಕಟ್ಟಿದ್ದೀವಿ ಫಸ್ಟು ಈ ಭಾಗದಲ್ಲಿ. ಫೋಲ್ಡ್ ಮಾಡೋ ವಿಧಾನ ಈ ಥರ ಇದು ಮಾಡಿದ ಮೇಲೆ ನಾವು ಏನು ಮೇಲೆ ಕಟ್ತೀವಲ್ಲ, ಮೇಲೆ ಕಟ್ಟುವ ಹಗ್ಗವನ್ನು ಹಾಗೆ ಫ್ರೀ ಬಿಡಬೇಕು. ಕೆಳಗೆ ನಾವು ಎಳಿತೀವಲ್ಲ ಅದು ಹಸಿರೋ ಯಾವುದೋ ಅಂತೇಳಿ ಕಟ್ಟಿರೋಂಥ ಹಗ್ಗವನ್ನು ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು, ಖಾತ್ರಿ ಮಾಡ್ಕೋಬೇಕು. ಈಗ ಖಾತ್ರಿ ಮಾಡ್ಕೊಂಡಿದ್ದೀವಿ ಇದು ಹಸಿರು ಕೆಳಗೆ ಬರುತ್ತೆ. ಇದರಿಂದಲೇ ನಾವು ಏನು ಗಂಟು ಹಾಕ್ತೀವೋ ಗಂಟು ಹಾಕೋ ಕೆಲಸವನ್ನು ಮಾಡಬೇಕು. ಈಗ ನಾವು 2 ಸತಿನ ಆಯಿತು, 3 ಸರಿನ ಆಯಿತು ತಿರ್ಸ್ಬೋದು. ತಿರ್ಸಿದ ನಂತರ ಇಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ 1 ಊರಿಂದ ಆಯಿತು, ಪೂರ್ತಿ ಊರಿಂದ ಆಯಿತು, ಎಷ್ಟು ಒಳಗಾದರೂ ತಗೋಬಹುದು, ಏನು ಅದರಿಂದ ಏನು ತೊಂದರೆ ಏನಿಲ್ಲ. ತಗೊಂಡ ಮೇಲೆ ಸೇಮ್ ಅದೇ ಥರನೇ ಮತ್ತೆ ಈ ಕಡೆ ಭಾಗದಲ್ಲೂ ಕೂಡ ನಾವು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡ್ಕೊಂಡು ಇವೆರಡಕ್ಕೂ ಕೂಡ ಏನು ಬಂದಿದೆಯಲ್ಲ ಇವೆರಡಕ್ಕೂ ಕೂಡ ನಾವು ಗಂಟು ಹಾಕ್ತೀವಿ. ಎಷ್ಟು ಜೋರಾಗುತ್ತೋ ಅಷ್ಟು ಎಳಿಬೇಕು. ಕಟ್ಟಾಯಿತು. ಇದನ್ನು ನಾವು ಮೇಲ್ಭಾಗ ಕಳಿಸ್ತೀವಿ. ಏನು ಧ್ವಜ ಇದೆಯೋ ಧ್ವಜ ಭಾಗದಲ್ಲಿ ಹಿಡಿತಾರೆ ಎಳೆಯಬೇಕು. ಹೂ ಹಿಡಿತಾರೆ. ಮೇಲೋಗುತ್ತೆ ಮೇಲೋಗುತ್ತೆ. ನಂತರ ಪೂರ್ತಿ ಮೇಲೋದ ನಂತರ ಎಳೆಯುವಂಥ ಸಂದರ್ಭದಲ್ಲಿ ಈ ಭಾಗವನ್ನು ಇಟ್ಕೊಂಡು ಎಳಿತಾರೆ. ಈ ಊರಿನ ಹೇಳಿದಾಗ ಯಾವ ಥರ ಬರುತ್ತೆ ಅನ್ನೋದಕ್ಕೆ ಉದಾಹರಣೆಗೆ ನಾನು ಜಸ್ಟ್ ಈಗ ಫ್ಲಾಗನ್ನು ಮೇಲೆ ಕೇಸರಿ ಹೋಗುತ್ತೆ, ಕೆಳಗೆ ಹಸು ಬರುತ್ತೆ ಅನ್ನೋ ವಿಧಾನವನ್ನು ತೋರಿಸ್ಲಿಕ್ಕೆ ಈಗ ಮಾಡ್ತಾ ಇದ್ದೀನಿ. ಈಗ ನೋಡಿ, ಈಗ ಹೇಳ್ದಂತ ಮೇಲೆ ಹೋಗ್ತಾ ಹೇಳ್ತಾರೆ ಕೆಳಗಿಂದ ಎಳಿತಾರಲ್ಲ ಆ ಸಂದರ್ಭದಲ್ಲಿ ಇಲ್ಲ ತರೋಗಂತ ನನಗೆ ಹೇಳ್ತದೆ. ಕೆಳಗೆ ಬಂತೀವಿ, ಯಾವುದು ಹಸಿರು ಬರ್ತಾ ಇದೆ. ಈ ಥರ ನಾವು ಧ್ವಜಾರೋಹಣದಲ್ಲಿ ಬಾವುಟಕ್ಕೆ ಗಂಟು ಕಟ್ಟೋದೇ ಆಗಲಿ, ನಾಟ್ ಮಾಡೋದೇ ಆಗಲಿ, ಆರಿಸೋ ವಿಧಾನವನ್ನು ಈ ರೀತಿ ಧನ್ಯವಾದ.
ಬರ್ದ ನೋಡಿ ಅಲ್ಲೇ ದೂರ ಕೂಡ ಇಲ್ಲ ಇಟ್ಕೊಳ್ತೀನಿ ಸರಿ. ಮೇಡಮ್ ಸುಷ್ಮಾ ಜೈ ಶ್ರೀಮಾನ್. ಶ್ರೀಮಾನ್ 76 ಸ್ವಾತಂತ್ರ್ಯ ದಿನಾಚರಣೆಯ ಉದಾಹರಣೆಗೆ ಬನ್ನಿ. जनगणमन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे। बोलो भारत माता की जय। बोलो भारत माता की जय। बोलो भारत माता की जय। नुक्कास की जय। नुक्कास की जय। नुक्कास की जय। ಎಲ್ಲ ನನ್ನ ನಿರ್ದೇಶಕರಿಗೂ ವ್ಯವಸ್ಥಾಪಕ ನಿರ್ದೇಶಕರಿಗೂ ಸಿಬ್ಬಂದಿ ವರ್ಗದವರಿಗೂ ಎಲ್ಲ ಬಂಧು ಭಗಿನಿಯರಿಗೂ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಿಜವಾಗ್ಲೂ ಹೇಳಬೇಕು ಅಂದರೆ 75ನೇ ವರ್ಷದ ಈ ಸ್ವಾತಂತ್ರ್ಯೋತ್ಸವವನ್ನು ನಾವೆಲ್ಲ ಇಲ್ಲಿ ಸೇರ್ಕೊಂಡು ಏನು ಆಚರಣೆ ಮಾಡ್ತಾಯಿದ್ದೀವೋ
ಇದೊಂದು ಸೌಭಾಗ್ಯ ಅಂತ ಹೇಳ್ಬೋದು, ಅವಕಾಶ ಅಂತಲೂ ಹೇಳ್ಬೋದು, ನಾವೆಲ್ಲರೂ ಪುಣ್ಯವಂತರು ಅಂತಲೂ ಹೇಳ್ಬೋದು. ತದನಂತರ ಈ ಸ್ವತಂತ್ರ ವಿಚಾರದ ಬಗ್ಗೆ ಹೇಳೋದಾದರೆ, ಹಿಂದೆ ಅಲೆಕ್ಸಾಂಡರ್ನಿಂದ ಹಿಡಿದು ನಮ್ಮ ದೇಶನ ಪರಕೀಯರ ದಾಳಿಗೆ ನಾವು ಯಾವತ್ತೂ ತುತ್ತಾಗಿದ್ದೀವಿ. ಅದ ನಂತರ ಮೊಘಲರು, ನಂತರ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಇಂಗ್ಲೀಷರು ಎಲ್ಲ ನಮ್ಮನ್ನು ಆ ಪರಕೀಯರಲ್ಲಿ ಅತಿ ಹೆಚ್ಚು ಕಾಲ ಇಡೀ ದೇಶವನ್ನು ಸಾಮ್ರಾಜ್ಯಶಾಹಿಯಾಗಿ ನಡೆಸಿ ಆಡಳಿತ ಮಾಡಿದವರು, ಇಲ್ಲಿ ಮುಂಚೂಣಿ ಬಂದವರು ಬ್ರಿಟಿಷರು. ಆ ಬ್ರಿಟಿಷರ ವಿರುದ್ಧ ಹೋರಾಡಿ ನಮ್ಮ ಭಾರತ ದೇಶ ಅಂದರೆ ಅಲ್ಲಲ್ಲಿ ಹಂಚಿ ಹೋದ ಸಾಮಂತ ರಾಜರುಗಳ ಕೈಯಲ್ಲಿದ್ದಂಥ ಪ್ರದೇಶ. ಇವಷ್ಟನ್ನು ಒಂದು ದೇಶ ಅಂತ ಮಾಡಲಿಕ್ಕೆ ಹೊರಟು ಆಡಳಿತ ನಡೆಸಿದವರು ಬ್ರಿಟಿಷರು ಆಡಳಿತ ನಡೆಸ್ಬೇಕಾದ್ರೆ ಅನೇಕ ನ್ಯೂನತೆ ವಸಾಹತುಶಾಹಿಯಾಗಿ ಮಾಡ್ಕೊಂಡು ನಮ್ಮ ದೇಶದಿಂದ ಇರೋಂಥ ಎಲ್ಲ ಏನೇನು ನಮ್ಮಲ್ಲಿ ಸಿಗುತ್ತೆ, ವಜ್ರ ವೈಡೂರ್ಯದಿಂದ ಹಿಡಿದು ಸಾಂಬಾರ ಪದಾರ್ಥಗಳನ್ನು ಹಿಡಿದು ಎಲ್ಲದನ್ನು ಅವರು ಬೇರೆ ಬೇರೆ ಕಡೆಗೆ ಮಾರಾಟ ಮಾಡ್ಕೊಂಡು ಅವರ ದೇಶಕ್ಕೆ ಏನು ಬೇಕೋ ಅದು ಮಾಡಿದರು. ಅದ್ರ ಜೊತೆಗೆ ಇಲ್ಲಿಂದ ಏನೇನು ತರಲಿಕ್ಕೆ ಬೇಕಾದ ಮೂಲ ಸೌಕರ್ಯಗಳನ್ನು ಇಲ್ಲಿ ಮಾಡ್ಕೊಂಡಿದ್ರು. ಆದರೆ ಪರಕೀಯರ ದಾಸ್ಯದಿಂದ, ಅವರ ಕೊಡುವಂಥ ಕಿರುಕುಳದಿಂದ ನಮ್ಮ ದೇಶವನ್ನು ವಿಮುಕ್ತಗೊಳಿಸಬೇಕು ಅನ್ನೋ ದೃಷ್ಟಿಯಿಂದ ನಾವೀಗ ಹೇಳ್ಬೋದು, ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಹೀಗೆ ಅನೇಕ ಪಟ್ಟಿ ಹೇಳ್ತಾ ಹೋಗ್ಬೋದು. ಆದರೆ ಇದರಲ್ಲಿ ಕೆಲವರಿಂದ ಮುಂದಾಳತ್ವ ವಹಿಸಿದ್ರು ಬಿಟ್ಟರೆ ಈ ಸ್ವತಂತ್ರನ ಇಂಥವರೇ ಕೊಡಿಸಿದ್ರು ಅಂತ ನಾವು ವಿಂಗಡಣೆ ಮಾಡೋಕ್ಕೆ ಹೋಗೋದು ಕಷ್ಟ ಆಗುತ್ತೆ. ಯಾಕೆ ಅಂದರೆ ನಮಗೆ ಕಣ್ಣಿಗೆ ಹಂಗೆ ಅನೇಕ ಯುವಕರು, ಚಂದ್ರಶೇಖರ್ ಆಜಾದ್ ಸೇರಿ ಅನೇಕ ಯುವಕರು ಅವ್ರದ್ದೇ ಆದ ರೀತಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು. ಬ್ರಿಟಿಷರಲ್ಲಿ ಒಂದು ಹಂತದಲ್ಲಿ ಭಾರತದ ಸ್ವತಂತ್ರ ಬಯಸ್ತಾ ಇದ್ದಾರೆ ಅನ್ನೋದನ್ನ ಅವ್ರ ತಲೆಯಲ್ಲಿ ಬಿತ್ತಿದ್ರು. ಭಯನೂ ಇತ್ತು ಅವರಿಗೆ, ಇಡೀ ದೇಶ ಜಾಗೃತಗೊಂಡ್ರೆ ನಾವು ಉಳಿಯೋದು ಕಷ್ಟನೇ. ಆದರೆ ಅದನ್ನು ಅಲ್ಲಲ್ಲೇ ಗಮನಿಸ್ತಾ ಇದ್ರು ಅವರು. ಹೀಗೆ ಮಾಡ್ತಾ 1857ರಲ್ಲಿ ಸಿಪಾಯಿ ದಂಗೆ ಅಂತ ನಡೆಯುತ್ತೆ. ಅದೇ ಮೊದಲನೇ ಬಾರಿಗೆ ಬ್ರಿಟಿಷರಿಗೆ ಸಿಪಾಯಿಗಳಿಂದಲೇ ಅಲ್ಲಿ ಏನು ಅವ್ರು ನೇಮಕ ಮಾಡ್ಕೊಂಡಿದ್ರಲ್ಲ, ಆ ಸಿಪಾಯಿಯಿಂದಲೇ ಸ್ವಾತಂತ್ರ್ಯದ ಬಗ್ಗೆ ಜಾಗೃತಿ ಮೂಡಿ ದಂಗೆ ಹೇಳುತ್ತೆ ಅನ್ನೋದನ್ನೇ ಫಸ್ಟು ಸ್ವತಂತ್ರ ಸಂಗ್ರಾಮ ಅಂತ ಹೇಳ್ತಾರೆ. ದಂಗೆ ಅದು ಅಲ್ಲಿಂದ ಅವ್ರಿಗೆ ಗೊತ್ತಿರುತ್ತೆ, ಇದು ಮುಂದೆ ಒಂದಿನ ನಾವು ಭಾರತಕ್ಕೆ ಸ್ವತಂತ್ರ ಕೊಡಲೇಬೇಕು ಅಂತ. ಆದರೂ ಅವರ ಒಂದು ಇಲ್ಲಿಯ ಒಂದು ಸಿಗುವಂಥ ಸಂಪತ್ತನ್ನು ಎಷ್ಟು ಸಾಧ್ಯವೋ ಅಷ್ಟನ್ನು ತಗೋಬೇಕು ಅನ್ನೋ ದೃಷ್ಟಿಯಿಂದ ಅವರು ಅದೇ ರೀತಿ ಮುಂದೆ ಬರ್ತಿರ್ತಾರೆ. ಅದ್ರ ನಡುವೆ ಅಲ್ಲಲ್ಲಿ ಸ್ವತಂತ್ರ ಸಂಗ್ರಾಮದ ಬಗ್ಗೆ ಕರ್ನಾಟಕ ಸೇರಿ ಎಲ್ಲ ಭಾಗದಲ್ಲೂ ಸಹಿತ ಭಾರತದ ಮೂಲೆಯಲ್ಲೂ ಈ ಸ್ವತಂತ್ರ ಸಂಗ್ರಾಮದ ಚಳುವಳಿ ತಕ್ಕ ಮಟ್ಟಿಗೆ ಒಬ್ಬ ವ್ಯಕ್ತಿ ಒಂದು ಸೀಮಿತ ಪ್ರದೇಶಕ್ಕೆ ಇದ್ದಾನೆ ಅಂದರೆ ಅವನು ಅಲ್ಲಿ ಆ ಕಿಚ್ಚನ್ನು ಹಚ್ತಿರ್ತಾನೆ. ಯುವಕರು ಇದೆಲ್ಲ ಬ್ರಿಟಿಷರು ಗಮನಿಸ್ತಿರ್ತಾರೆ, ಅದನ್ನು ಗಮನಿಸ್ತಿರ್ತಾರೆ. ಎಷ್ಟೋ ಸರಿ ಮುಖಂಡರನ್ನು ಸಹಿತ ಜೈಲಿಗೆ ಹಾಕ್ತಾರೆ. ಆದರೆ ಇದರಲ್ಲಿ ಎರಡು ವಿಂಗಡಣೆ ಆಗುತ್ತೆ. ಒಂದು ಉಗ್ರಗಾಮಿಗಳು ಉಗ್ರತ್ವದಿಂದ ವಿರೋಧಿಸ್ತಾರೆ ಬ್ರಿಟಿಷರನ್ನ, ಇನ್ನೊಂದು ಮಂದಗಾಮಿಗಳು. ಇವರು ಯಾರೇ ಶಾಂತಿಯಿಂದ ಪ್ರತಿಭಟನೆ ನಡೆಸ್ತಾ ಇರ್ತಾರೆ. ಇದರಲ್ಲಿ ಉಗ್ರಗಾಮಿಗಳಲ್ಲಿ ಲಾಲ್ ಬಾಲ್ ಪಾಲ್ ಅಂತ, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಬಾಲ್ ಗಂಗಾಧರ್ ತಿಲಕ್, ಹೀಗೆ 3 ಜನ ಇವ್ರ ನೇತೃತ್ವ ಉಗ್ರತ್ವದಲ್ಲಿ. ಅದರ ಕೆಳಗಡೆ ಸುಭಾಷ್ ಚಂದ್ರ ಬೋಸು, ಇನ್ನು ಉಳಿದಂಥ ಎಲ್ಲರೂ ಆಕ್ರಮಣಕಾರಿಯಾಗಿ ಮಾಡ್ತಾರೆ. ಮಂದಗಾಮಿಯಲ್ಲಿ ಇನ್ನು ಉಳಿದಂಥ ಗಾಂಧಿ ನೇತೃತ್ವದಲ್ಲಿ ಇವರು ಹೋರಾಟ ಮಾಡ್ತಿರ್ತಾರೆ. ಕೊನೆಗೆ ಫಸ್ಟ್ ವರ್ಲ್ಡ್ ವಾರ್
ಏನು ನಡೆಯುತ್ತೆ, ಅದ್ರ ನಂತರ ಎರಡನೇ ಏನು ಮಹಾಯುದ್ಧ ನಡೆಯುತ್ತೆ, ಆವಾಗ ಬ್ರಿಟಿಷರಿಗೆ ಗೊತ್ತಾಗುತ್ತೆ ಭಾರತದ ಸೈನಿಕರು ಮತ್ತು ಬೇರೆ ಬೇರೆಯವರ ಇದು ನೆರವಿಲ್ಲದೆ ನಾವು ಈ ಎರಡನೇ ಮಹಾಯುದ್ಧನ ಗೆಲ್ಲಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ಅದ್ರ ಮೇಲೆ ಸುಭಾಷ್ ಚಂದ್ರ ಬೋಸು ಮತ್ತು ಬೇರೆ ಬೇರೆಯವರೆಲ್ಲ ಮುಂಚೂಣಿ ಬಂದ್ಬಿಡ್ತಾರೆ. ಆವಾಗ ಏನು ಮಂದಗಾಮಿಗಳ ಜೊತೆಗೆ ಒಪ್ಪಂದ ಮಾಡ್ಕೊಂಡು ನೀವು ಇಲ್ಲಿ ಎರಡನೇ ಮಹಾಯುದ್ಧಕ್ಕೆ ನಮಗೆ ಸಪೋರ್ಟ್ ಮಾಡಿರಿ, ನಾವು ನಂತರ ಅದು ಮುಗಿದಷ್ಟು ಸ್ವತಂತ್ರ ಕೊಡ್ತೀವಿ ಅಂತ ಆ ಒಪ್ಪಂದದ ಮೇರೆಗೆ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ. ಎರಡನೇ ಮಹಾಯುದ್ಧದಲ್ಲಿ ಏನು ಬ್ರಿಟನ್ ನೇತೃತ್ವದಲ್ಲಿರೋವಂಥ ಇವರು ಗೆಲ್ತಾರೆ. ಅದ ನಂತರ ಸ್ವತಂತ್ರದ ಪ್ರಕ್ರಿಯೆ ನಮಗೆ ಹಸ್ತಾಂತರ ಪ್ರಕ್ರಿಯೆ 1947ರಲ್ಲಿ ನಡೆಯುತ್ತೆ. ಇಷ್ಟೆಲ್ಲ 200 ವರ್ಷಗಳ ಕಾಲ ಅವರ ಆಳ್ವಿಕೆಯಲ್ಲಿ ಇಷ್ಟೆಲ್ಲ ನಡೀತಾ ಇರಬೇಕಾದ್ರೆ ಒಬ್ಬ ವ್ಯಕ್ತಿ ಒಬ್ಬ ಇದರಿಂದ ಆಗೋದಿಲ್ಲ. ಇದಕ್ಕೆ ಸಾಕಷ್ಟು ಜನ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಎಣಿಸ್ತಾ ಹೋದರೆ ಇಡೀ ದಿನಗಟ್ಟಲೆ ಹೇಳ್ತಾ ದಿನವೂ ಸಾಕಾಗೋದಿಲ್ಲ, ಅಷ್ಟು ಜನ ಇದಿರ್ತಾರೆ, ಪ್ರಾಣತ್ಯಾಗ ಮಾಡಿದ್ದಾರೆ, ಬಲಿದಾನ ಆಗಿದೆ. ಈ ಒಂದು ಸಂದರ್ಭದಲ್ಲಿ 75ನೇ ವರ್ಷದ ಈ ಒಂದು ಸಂದರ್ಭದಲ್ಲಿ ಅವರೆಲ್ಲರನ್ನೂ ಸ್ಮರಿಸಿ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಕೋರಿ ನಮಗೆ ಏನು ಕಷ್ಟಪಟ್ಟು ಅವರು ಪ್ರಾಣ ತ್ಯಾಗ ಮಾಡಿ ನಮಗೆ ಈ ಸ್ವತಂತ್ರವನ್ನು ಕಳಿಸ್ಕೊಟ್ಟಿದ್ದಾರೆ, ಆ ಸ್ವತಂತ್ರವನ್ನು ಸ್ವೇಚ್ಛಾಚಾರ ಅಂತ ಬಳಸ್ತದೆ ನಾವೊಂದು ಸ್ವತಂತ್ರ ಭಾರತ, ಅದು ಗಣರಾಜ್ಯ ಮಾಡ್ಕೊಂಡಿದ್ಮೇಲೆ ಒಂದು ಸಂವಿಧಾನ ಅಂತ ಇರುತ್ತೆ, ಕಾನೂನು ಕಟ್ಟಳೆಗಳಿಗೆಲ್ಲ ನಾವೆಲ್ಲ ಬದ್ಧರಾಗಿ ಈ ಸ್ವತಂತ್ರ ಭಾರತದಲ್ಲಿ ಕಾನೂನಿನ ವ್ಯಾಪ್ತಿಯನ್ನು ಮೀರದೆ, ಕಾನೂನನ್ನ ತೊಡೆದಾಕದೆ, ಕಾನೂನಿಗೆ ಒಳಪಟ್ಟು ನಾವೆಲ್ಲರೂ ಈ ಒಂದು ಸ್ವತಂತ್ರ ಭಾರತದಲ್ಲಿ ನಮ್ಮ ಹಕ್ಕುಗಳನ್ನು, ನಮ್ಮ ಕರ್ತವ್ಯಗಳನ್ನು ಪರಿಪಾಲನೆ ಮಾಡ್ತಾ ಹೋದರೆ ನಿಜವಾಗ್ಲೂ ನಮ್ಮ ಭಾರತದಂಥ ಒಳ್ಳೆ ಸಂಪದ್ಭರಿತವಾದ ಜ್ಞಾನಾರ್ಜನೆ ಇರುವಂತಹ ಎಲ್ಲ ದೇಶ ಇನ್ನೊಂದಿಲ್ಲ ಅಂತ ನಾವು ಎದೆತಟ್ಟಿ ಹೇಳ್ಬೋದು. ಆ ಮುಖಾಂತರ ಈಗೇನು ಸ್ವತಂತ್ರ ಭಾರತದಲ್ಲಿ 75ನೇ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ, ನಾವೆಲ್ಲರೂ ಪುಣ್ಯವಂತರು, ನಾವೆಲ್ಲರೂ ಒಳ್ಳೆಯ ದೃಷ್ಟಿಯಿಂದ ಒಳ್ಳೆಯ ನಿಟ್ಟಿಂದ ನಮ್ಮ ಭಾರತದ ಗೌರವನ ಇಡೀ ಪ್ರಪಂಚದಲ್ಲಿ ಎತ್ತಿ ತೋರಿಸ್ತಾ ಸಾಗೋಣ ಅಂತ ಹೇಳಿ ನಿಮಗೆ ಮತ್ತೊಮ್ಮೆ ಸ್ವತಂತ್ರದ ಶುಭಾಶಯಗಳನ್ನು ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.